65, 70, 75, 80, 85 ವಯಸ್ಸಾದವರಿಗೆ ಗುಡ್ ನ್ಯೂಸ್. ತಿಂಗಳಿಗೆ 1200 ಪಿಂಚಣಿ ಸರ್ಕಾರದ ಯೋಜನೆ ನಿಮಗೂ ಸಿಗುತ್ತಾ? ಪಿಂಚಣಿ ಬಂದಾಗಿದ್ರೆ ಈ ಕೆಲಸ ಮಾಡಿ. ನಮಸ್ಕಾರ ಸ್ನೇಹಿತರೆ. ವಯಸ್ಸಾದ ಮೇಲೆ ಸ್ವಂತ ಖರ್ಚಿಗೆ ಮೆಡಿಸಿನ್ ತಗೊಳ್ಳೋಕೆ ಅಥವಾ ಸಣ್ಣ ಪುಟ್ಟ ಅಗತ್ಯಗಳಿಗೆ ಇನ್ನೊಬ್ಬರ ಹತ್ರ ಕೈ ಚಾಚೋದು ಎಷ್ಟು ಕಷ್ಟ ಅಲ್ವಾ? ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಹಿರಿಯ ನಾಗರಿಕರಿಗೆ ಆಸರೆಯಾಗಲು ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪ್ರತಿ ತಿಂಗಳು 1200 ರೂಪಾಯಿಗಳ ನೇರ ಪಿಂಚಣಿ ನೀಡುತ್ತಿದೆ. ನಿಮ್ಮ ಮನೆಯಲ್ಲಿರುವ ತಾತ ಅಜ್ಜಿಗೆ ಅಥವಾ ವಯಸ್ಸಾದ ಪೋಷಕರಿಗೆ ಈ 1200 ಪಿಂಚಣಿ ಸಿಗುತ್ತಾ ಇಲ್ವಾ? ಅಥವಾ ಮುಂಚೆ ಬರ್ತಿದ್ದು ಈಗ ಇದ್ದಕ್ಕಿದ್ದಂತೆ ನಿಂತು ಹೋಗಿದ್ಯಾ? ಇದಕ್ಕೆ ಕಾರಣ ಏನು? ಹೊಸದಾಗಿ ಅರ್ಜಿ ಹಾಕೋದು ಹೇಗೆ? ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ, ನಿಮ್ಮವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿಯಲ್ಲಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಸಂಧ್ಯಾ ಸುರಕ್ಷಾ ಯೋಜನೆಯು 2007ರಿಂದಲೇ ನಮ್ಮ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯು ಸಾಮಾಜಿಕ ಭದ್ರತೆಯ ಅಡಿಯಲ್ಲಿ ಈ ಯೋಜನೆಯನ್ನ ನಡೆಸ್ತಾ ಬಂದಿದೆ. ಸಾಮಾನ್ಯವಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಸಿಗದ ಹಿರಿಯ ನಾಗರಿಕರಿಗೆ ನೆರವಾಗಲು ಈ ಸ್ಕೀಮ್ ಅನ್ನ ತರಲಾಗಿದೆ. ಸರ್ಕಾರ ನೀಡುವ ಈ ಹಣ ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ಡಿಬಿಟಿ ಮೂಲಕ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಈ ಯೋಜನೆಯ ಲಾಭ ಪಡೆಯಲು ಯಾರೆಲ್ಲ ಅರ್ಹರು ಅನ್ನೋದನ್ನ ಈಗ ನೋಡೋಣ. ಮೊದಲನೆಯದಾಗಿ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಎರಡನೆಯದಾಗಿ ವಯಸ್ಸು 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿರಬೇಕು. ಮೂರನೆಯದಾಗಿ ವಾರ್ಷಿಕ ಕುಟುಂಬದ ಒಟ್ಟು ಆದಾಯ ಸರ್ಕಾರದ ನಿಯಮದಂತೆ ಸುಮಾರು 35,000ದಿಂದ 40,000ಕ್ಕಿಂತ ಹೆಚ್ಚು ಇರಬಾರದು. ನಾಲ್ಕನೆಯದಾಗಿ ಈಗಾಗಲೇ ವಿಧವಾ ಪಿಂಚಣಿ ಅಥವಾ ವಿಕಲಚೇತನ ಪಿಂಚಣಿ ಅಥವಾ ಇತರ ಯಾವುದೇ ಸರ್ಕಾರಿ ಮಾಸಾಸನ ಪಡಿತಾ ಇರಬಾರದು. ಐದನೆಯದಾಗಿ ಅರ್ಜಿದಾರರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಹಾಗೂ ಸರ್ಕಾರಿ ನೌಕರಿಯಿಂದ ನಿವೃತ್ತಿಯಾಗಿ ಪೆನ್ಷನ್ ಪಡಿತಿರಬಾರದು. ಇನ್ನು ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಇರಬೇಕಾದ ಮುಖ್ಯ ದಾಖಲೆಗಳು ಯಾವುವು ಅಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್, ವಯಸ್ಸಿನ ಪುರಾವೆ, ರೇಷನ್ ಕಾರ್ಡ್, ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ, ಆಧಾರ್ ಸೀಡಿಂಗ್ ಆಗಿರುವ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕು. ಇದಕ್ಕೆ ಅರ್ಜಿ ಸಲ್ಲಿಸಲು 2 ಸರಳ ಮಾರ್ಗಗಳಿವೆ. ಮೊದಲನೇ ಮಾರ್ಗ ಆಫ್ಲೈನ್ ವಿಧಾನ. ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1 ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಫಾರ್ಮ್ ಪಡೆದು ನಿಮ್ಮ ದಾಖಲೆಗಳ ಜೆರಾಕ್ಸ್ ಪ್ರತಿಯನ್ನ ಲಗತ್ತಿಸಿ ಸಲ್ಲಿಸಬಹುದು. ಎರಡನೆಯ ಆಯ್ಕೆ ಆನ್ಲೈನ್ ವಿಧಾನ. ನೀವೇ ಸ್ವಂತವಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಆಧಾರ್ OTP ಮೂಲಕ ಲಾಗಿನ್ ಆಗಿ ಸಂಧ್ಯಾ ಸುರಕ್ಷಾ ಯೋಜನೆ ಆಯ್ಕೆಯನ್ನ ಆಯ್ದುಕೊಂಡು ಅಗತ್ಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಸಿಗುವ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನ ಭದ್ರವಾಗಿಟ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಮುಂಚೆ ಹಣ ಬರ್ತಿದ್ದು ಈಗ ನಿಂತು ಹೋಗಿದ್ರೆ ಚಿಂತಿಸಬೇಡಿ. ಬ್ಯಾಂಕ್ ಖಾತೆಗೆ ಆಧಾರ್ NPCI ಮ್ಯಾಪಿಂಗ್ ಆಗದೆ ಇರೋದು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮುಗ್ದಿರೋದು ಅಥವಾ ಹೆಸರಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ಇದಕ್ಕೆ ಕಾರಣವಾಗಿರುತ್ತೆ. ನಿಮ್ಮ ಸೇವಾ ಸಿಂಧು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ. ಅಗತ್ಯ EKYC ಅಪ್ಡೇಟ್ ಮಾಡಿದ್ರೆ ಪೆನ್ಷನ್ ಮತ್ತೆ ಪ್ರಾರಂಭವಾಗುತ್ತೆ. 1200 ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅನಿಸಬಹುದು, ಆದ್ರೆ ಸ್ವಂತ ಖರ್ಚಿಗೆ ಕಷ್ಟಪಡುವ ಅನೇಕ ಹಿರಿಯ ನಾಗರಿಕರಿಗೆ ಇದು ದೊಡ್ಡ ಆಸರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.